ಹಲೋ ಮಕ್ಕಳೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಓಕೆ, ಇವತ್ತಿನ ನಾವು ಕ್ಲಾಸಿನಲ್ಲಿ ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಅಧ್ಯಯನ ಮಾಡೋಣ. ಓಕೆ, ಹಾಗಾದರೆ ಲ್ಯಾಂಗ್ವೇಜ್ ಅಂದರೆ ಏನು, ಭಾಷೆ ಅಂದರೆ ಏನು ಎಂಬುದನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ. ನೋಡಿ, ಲ್ಯಾಂಗ್ವೇಜ್ ಆಸ್ ಅ ಮ್ಯಾಟರ್ ಆಫ್ ಕಾಮನ್ ನಾಲೆಜ್. It is the medium of communication through which we express our emotions, ideas, feelings, and thoughts with fellow people. ಭಾಷೆಯು ಒಂದು ಸಾಮಾನ್ಯ ಜ್ಞಾನ. ಇದನ್ನು ನಾವು ಸಂವಹನ ಮಾಧ್ಯಮವನ್ನಾಗಿ ಬಳಸಿ ಅದರ ಮೂಲಕ ನಮ್ಮ ಭಾವನೆ ಮತ್ತು ವಿಚಾರಗಳನ್ನು, ಮಾನಸಿಕ ನೋವು, ನಲಿವುಗಳನ್ನು ಜನರೊಂದಿಗೆ ಹಂಚಿಕೊಳ್ಳುತ್ತೇವೆ. ಲ್ಯಾಂಗ್ವೇಜ್ ಅಂದರೆ ಏನು? ನಮ್ಮ ವಿಚಾರಗಳನ್ನು, ಆಚಾರ ವಿಚಾರ, ನಡೆ ನುಡಿ, ಸಂಸ್ಕೃತಿ ಪ್ರತಿಯೊಂದನ್ನು ಬೇರೆಯವರೊಂದಿಗೆ ಅಭಿವ್ಯಕ್ತಪಡಿಸುವುದಕ್ಕೆ ಭಾಷೆ ಅವಶ್ಯಕವಾಗಿದೆ. ಅದಕ್ಕೆ ನಾವು ಇದನ್ನು ಏನಂತ ಕರಿತೀವಿ? ಭಾಷೆ ಅಂತ ಕರಿತೀವಿ. ಅದರಲ್ಲಿ ಈಗ ಅಲ್ಫಾಬೇಟ್, ಭಾಷೆಯ ಪ್ರಮುಖ ಘಟ್ಟ ಯಾವುದು? ವರ್ಣಮಾಲೆ. ಅಲ್ಫಾಬೇಟ್, ಆಂಗ್ಲ ವರ್ಣಮಾಲೆ. ನಾವು ಆಂಗ್ಲ ವರ್ಣಮಾಲೆಯನ್ನು ಅಧ್ಯಯನ ಮಾಡೋದಕ್ಕಿಂತ ಮೊದಲು ಲೆಟರ್ ಅಥವಾ ಅಕ್ಷರ ಅಥವಾ ವರ್ಣ ಎಂಬುದರ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಹಾಗಾದರೆ ವಾಟ್ ಈಸ್ ಕಾಲ್ಡ್ ಲೆಟರ್? ಅಕ್ಷರ ಎಂದರೇನು? ನೋಡಿ, ಎ ಲೆಟರ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಎನಿ ಲ್ಯಾಂಗ್ವೇಜ್. ಯಾವುದೇ ಭಾಷೆ ಅಥವಾ ಪ್ರತಿ ಭಾಷೆಯಲ್ಲಿ ಅತಿ ಚಿಕ್ಕ ಘಟಕವೇ ಅಕ್ಷರ ಅಥವಾ ವರ್ಣ ಅಂತ ಕರಿತೀವಿ ನಾವು. ಅದನ್ನು ಅಕ್ಷರ ಅಥವಾ ವರ್ಣಕ್ಕೆ ಏನಂತ ಕರಿತೀರಿ? ಲೆಟರ್. ಈ ಕನ್ನಡ, ಉದಾಹರಣೆಯಾಗಿ ಕನ್ನಡ ಭಾಷೆಯಲ್ಲಿ ಅ, ಆ, ಈ, ಕ, ಕ, ಗ, ಗ, ಮ ಈ ರೀತಿಯಾಗಿ ಯಾವ ರೀತಿಯಾಗಿ ಅಕ್ಷರಗಳಿವೆಯೋ ಹಾಗೆ ಇಂಗ್ಲಿಷ್ನಲ್ಲಿ ಎ, ಬಿ, ಸಿ, ಡಿ, ಇ, ಎಫ್, ಜಿ, ಎಚ್ ಹೀಗೆ ಜೆಡ್ ವರೆಗೆ ಇರುವಂಥ ಅಕ್ಷರಗಳು. ನೆಕ್ಸ್ಟ್, ವಾಟ್ ಈಸ್ ಕಾಲ್ಡ್ ಅಲ್ಫಾಬೇಟ್? ವರ್ಣಮಾಲೆ ಎಂದರೇನು? An alphabet is the collection of all the letters in any language. ಯಾವುದೇ ಭಾಷೆಯಲ್ಲಿ ಸಂಗ್ರಹವಾಗಿರುವ ಎಲ್ಲ ಅಕ್ಷರಗಳ ಸಮೂಹ ಅಥವಾ ಎಲ್ಲ ಅಕ್ಷರಗಳಿಗೆ ವರ್ಣಮಾಲೆ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? ಯಾವುದೇ ಭಾಷೆಯಲ್ಲಿ ಸಂಗ್ರಹವಾಗಿರುವ ಎಲ್ಲ ಅಕ್ಷರಗಳಿಗೆ ಅಲ್ಫಾಬೇಟ್ ಅಥವಾ ವರ್ಣಮಾಲೆ ಎಂದು ಕರೆಯುತ್ತೇವೆ. ಇನ್ನು ಸ್ವಲ್ಪ ಅಲ್ಫಾಬೆಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಲ್ಯಾಂಗ್ವೇಜ್ ಈಸ್ ಮೇನ್ಲಿ ಕಂಪೋಸ್ಡ್ ಆಫ್ ಲೆಟರ್ಸ್ ವಿಚ್ ಸ್ಟ್ಯಾಂಡ್ಸ್ ಫಾರ್ ಸೈನ್ ಆರ್ ಸೌಂಡ್ಸ್. ದ ಲೆಟರ್ಸ್ ಇನ್ ಅ ಲ್ಯಾಂಗ್ವೇಜ್ ಈಸ್ ಟೋಟಲಿ ಟ್ರೀಟೆಡ್ ಆಸ್ ದ ಅಲ್ಫಾಬೆಟ್ ಆಫ್ ದ ಲ್ಯಾಂಗ್ವೇಜ್. ದ ಅಲ್ಫಾಬೆಟ್ ಆಫ್ ಇಂಗ್ಲಿಷ್ ಈಸ್ ಕಂಪೋಸ್ಡ್ ಆಫ್ 26 ಲೆಟರ್ಸ್. ಅಂದರೆ ಭಾಷೆಯು ಮುಖ್ಯವಾಗಿ ಅಕ್ಷರಗಳಿಂದ ಕೂಡಿದ್ದು, ಅಕ್ಷರಗಳು ಸಂಜ್ಞೆ ಅಥವಾ ಧ್ವನಿಯ ಮೂಲಕ ರಚಿತವಾಗಿರುತ್ತವೆ. ಒಟ್ಟಾರೆಯಾಗಿ ಅಕ್ಷರಗಳನ್ನು ವರ್ಣಮಾಲೆ ಎಂದು ಕರೆಯುತ್ತೇವೆ. ಇಂಗ್ಲಿಷ್ ಭಾಷೆಯಲ್ಲಿ 26 ವರ್ಣಮಾಲೆಗಳಿವೆ. ದೇರ್ ಆರ್ 26 ಲೆಟರ್ಸ್ ಇನ್ ಇಂಗ್ಲಿಷ್ ಅಲ್ಫಾಬೇಟ್. ನಿಮ್ಗೆ ಆಲ್ರೆಡಿ ಅಲ್ಫಾಬೇಟ್ಸ್ ಅಂದರೆ ಯಾವುವು ಅಂತ ಗೊತ್ತಿದೆ. ಹಾಗಾದರೆ ಮುಂದೆ ನೋಡೋಣ. ಸರಿ, ಅಲ್ಫಾಬೇಟ್ಸ್ದಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅಂದರೆ ದೊಡ್ಡ ಅಕ್ಷರಗಳು ಮತ್ತು ಸ್ಮಾಲ್ ಲೆಟರ್ಸ್ ಸಣ್ಣ ಅಕ್ಷರಗಳು ಎಂಬ ಎರಡು ಅಕ್ಷರಗಳ ಪದ್ಧತಿಯನ್ನು ಬಳಸಿಕೊಳ್ಳುತ್ತೇವೆ. ಹಾಗೆ ಸೌಂಡ್ ಅನ್ನೋದು ನೋಡ್ರಿ, ಧ್ವನಿಯಲ್ಲಿ ಇಲ್ಲಿ ABCDಗಳನ್ನು ಬರೆದಾಗಿದೆ, ಹಾಗೆ ಅವುಗಳ ಸೌಂಡ್ ಧ್ವನಿಯನ್ನು ಬರೆದಾಗಿದೆ ನೋಡಿ. ಹೇಗೆ? ಯ, ಅ, ಆ, ಬ, ಕ, ಅ, ಸ, ಡ, ಎ, ಪ, ಗ, ಹ, ಇ, ಜ, ಕ, ಲ, ಮ, ನ, ಆ, ಪ, ಫ, ರ, ಸ, ಟ, ಅ, ವ, ಕ್ಷ, ಯ, ಜ. ಅಂದರೆ ಫೋನೆಟಿಕ್ ಸೌಂಡ್ ಸಿಸ್ಟಮ್ ಪ್ರಕಾರ ಇವುಗಳನ್ನು ವಿಭಜನೆ ಮಾಡಲಾಗಿದೆ. ಈಗ ನೋಡ್ರಿ, ಇಲ್ಲಿ ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗುತ್ತೆ ಯಾವುದು ಸ್ವರ ಮತ್ತು ಯಾವುದು ವ್ಯಂಜನ ಎಂಬುದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೀವೇ ನೋಡ್ರಿ, ಗುರ್ತು ಮಾಡ್ರಿ ಯಾವ್ಯಾವುದು ಸ್ವರ ಅಕ್ಷರಗಳಿವೆ ಅಂತ. ಎ, ಇ, ಐ, ಓ, ಯು. ಹಾಗಾದರೆ ಇವು ಏನು ಎಂಬುದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳೋಣ. ಡಿವಿಷನ್ ಆಫ್ ದ ಅಲ್ಫಾಬೇಟ್ಸ್. ವರ್ಣಮಾಲೆಯಲ್ಲಿ
ಪ್ರಕಾರಗಳನ್ನು ಮಾಡಲಾಗುತ್ತದೆ. ಯಾವ್ಯಾವ ಪ್ರಕಾರಗಳು ನೋಡ್ರಿ. ದ ಆಲ್ಫಾಬೆಟ್ ಆಫ್ ಇಂಗ್ಲಿಷ್ ಈಸ್ ಡಿವೈಡೆಡ್ ಇಂಟು 2 ಕ್ಲಾಸಸ್. ನೋಡಿ, ಫಸ್ಟ್ ಒನ್ ಓವೆಲ್ಸ್ ಅಂದರೆ ಸ್ವರಗಳು, ಸೆಕೆಂಡ್ ಒನ್ ಕಾನ್ಸೋನೆಂಟ್ಸ್ ಅಂದರೆ ವ್ಯಂಜನಗಳು. ಓವೆಲ್ಸ್ ಬಗ್ಗೆ ಅರ್ಥ ಮಾಡ್ಕೊಡ್ರಿ. ಎ ಓವೆಲ್ ವರ್ಡ್ ಕಮ್ಸ್ ಫ್ರಮ್ ದ ಲ್ಯಾಟಿನ್ ವರ್ಡ್ vocals, meaning vocal letter which comes through the vocal directly is known as vowel. ಓವೆಲ್ ಎಂಬ ಪದವು ಲ್ಯಾಟಿನ್ ಭಾಷೆಯ ವೊಕಾಲ್ಸ್ ಎಂಬ ಪದದಿಂದ ಬಂದಿದೆ. ವೊಕಾಲ್ಸ್ ಎಂದರೆ ಓವೆಲ್ ಎಂದರ್ಥ. ಓಕೆ, ದ 5 letters like A, E, I, O, U are known as the vowels in English alphabet. We cannot write even a single word without using a vowel. ನೋಡಿ, ಇಂಗ್ಲಿಷ್ ಭಾಷೆಯಲ್ಲಿ 5 ಸ್ವರಗಳಿವೆ. ಅವು ಎ, ಇ, ಐ, ಒ, ಯು. ಈ 5 ಸ್ವರಗಳಲ್ಲಿ ಯಾವುದಾದರೂ ಒಂದು ಸ್ವರವಿಲ್ಲದಿದ್ದರೆ ಒಂದು ಶಬ್ದವನ್ನು ಬರೆಯಲು ಸಾಧ್ಯವಿಲ್ಲ. ಇದು ನಿಮಗೂ ಗೊತ್ತಿದೆ. There are 5 vowels in English alphabet, which are the A, E, I, O, U. Next, consonants, ವ್ಯಂಜನಗಳು. The remaining 21 letters of the alphabet are known as consonants in English. ಸ್ವರಗಳನ್ನು ಹೊರತುಪಡಿಸಿ ಉಳಿದ 21 ವರ್ಣಮಾಲೆಯನ್ನು ವ್ಯಂಜನಗಳೆಂದು ಕರೆಯುತ್ತೇವೆ. There are 21 consonants in English alphabet. ಅವು ಯಾವ್ಯಾವ ಅಂತ B, C, D, F, G, H, J, K, L, M, N, P, Q, R, S, T, C, W, X, Y, Z. ಓಕೆ, ಅರ್ಥ ಆಯ್ತಾ? ಈಗ ಅಲ್ಫಾಬೆಟ್ಸ್ ಮತ್ತು ಲೆಟರ್ಸ್, ಆಮೇಲೆ ಲ್ಯಾಂಗ್ವೇಜ್, ಓವೆಲ್ಸ್, ಕಾನ್ಸೋನೆಂಟ್ಸ್ ಬಗ್ಗೆ ಅರ್ಥ ಆಗೈತಾ? ಅರ್ಥ ಆದರೆ ಈಗ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ ಸ್ವಲ್ಪ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೆ, ಅವುಗಳಿಗೆ ಉತ್ತರಿಸಿ. ಫಸ್ಟ್ ಒಂದು ಕ್ವಶನ್, ರೈಟ್ ದಿ ಕ್ಯಾಪಿಟಲ್ ಲೆಟರ್. ಸೆಕೆಂಡ್, ರೈಟ್ ದಿ ಸ್ಮಾಲ್ ಲೆಟರ್. ಥರ್ಡ್ ಒನ್, ಹೌ ಮೆನಿ ಲೆಟರ್ಸ್ ಆರ್ ದೇರ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್. ಫೋರ್ತ್ ಒನ್, which are the vowels. Fifth, how many consonants are there in English alphabet. Sixth one, how many vowels are there in English alphabet. ಏಳನೇದು, which are the consonants. ಎಂಟನೇದು, what is a letter. ಒಂಬತ್ತನೇದು, what is an alphabet. ಹತ್ತನೇದು, the word vowel is from which language. ಓಕೆ, ಇಲ್ಲಿವರೆಗೆ ನಿಮಗೆ ಅಲ್ಫಾಬೆಟ್ ಬಗ್ಗೆ ಸಂಕ್ಷಿಪ್ತವಾಗಿ ಅರ್ಥವಾಗಿದೆ ಅಂತ ಭಾವಿಸುತ್ತೇನೆ. ಎಲ್ಲ ಮಕ್ಕಳು ಅರ್ಥ ಮಾಡಿಕೊಂಡು ಈ ಪ್ರಶ್ನೆಗಳಿಗೆ ಉತ್ತರಿಸಿ ರಾತ್ರಿ 8 ಗಂಟೆ ಒಳಗಾಗಿ ಕಳುಹಿಸಿ. ಧನ್ಯವಾದ.